ಒಂದು ಸುಂದರ ಹಸಿರು ಕಾಡಿನಲ್ಲಿ ಒಂದು ದೊಡ್ಡ ಮರದ ಮೇಲೆ ಒಂದು ಗುಬ್ಬಚ್ಚಿ ಕುಟುಂಬ ವಾಸಿಸುತ್ತಿತ್ತು. ಅಮ್ಮ ಗುಬ್ಬಚ್ಚಿಯ ಹೆಸರು ಗೌರಿ, ಮಾತ್ತ ಚಿಕ್ಕ ಮರಿ ಹೆಸರು ಚಿನ್ನಿ. ಚಿನ್ನಿ ತುಂಬಾ ಚಂಚಲ ಮತ್ತು ಕುತೂಹಲಭರಿತ ಮರಿ. ಅದು ಪ್ರತಿದಿನ ಅಮ್ಮನ ಜೊತೆ ಆಹಾರ ಹುಡುಕಲು ಹೋಗುತ್ತಿತ್ತು. ಅಮ್ಮ ಗುಬ್ಬಚ್ಚಿ ಯಾವಾಗಲೂ ಹೇಳುತ್ತಿದ್ದಳು, ಚಿನ್ನಿ, ದೂರ ಹೋಗಬೇಡ, ಅಪಾಯ ಇರಬಹುದು. ಆದರೆ ಚಿನ್ನಿಗೆ ಹೊಸ ಜಾಗಗಳನ್ನು ನೋಡಲು ತುಂಬಾ ಆಸಕ್ತಿ. ಒಂದು ದಿನ ಚಿನ್ನಿ ತನ್ನ ಅಮ್ಮನ ಮಾತನ್ನು ಕೇಳದೆ ಒಂದು ಸುಂದರ ಬಣ್ಣದ ಹೂಗಳ ತೋಟ ಕಡೆಗೆ ಹಾರಿತು. ಅಲ್ಲಿ ಎಲ್ಲವೂ ತುಂಬಾ ಸುಂದರವಾಗಿತ್ತು. ಚಿನ್ನಿ ಹೂಗಳಿಂದ ಹೂಗಳಿಗೆ ಹಾರುತ್ತಾ ಆಟವಾಡುತ್ತಿತ್ತು. ಆದರೆ ಅದು ಗಮನಿಸದೆ ತೋಟದ ಬಳಿ ಒಂದು ಬಲೆ ನೆಟ್ ಹಾಕಲಾಗಿತ್ತು. ಹಠಾತ್ ಚಿನ್ನಿಯ ಬಲೆಗೆ ಸಿಲುಕಿತು. ಚಿನ್ನಿ ಜೋರಾಗಿ ಕೂಗಿತು, ಅಮ್ಮ, ಅಮ್ಮ, ಉಳಿಸಿ. ಇದನ್ನು ಕೇಳಿದ ಅಮ್ಮ ಗುಬ್ಬಚ್ಚಿ ತಕ್ಷಣ ಚಿನ್ನಿಯನ್ನು ಹುಡುಕಲು ಹೊರಟಳು. ಅವಳು ಎಲ್ಲೆಡೆ ಹಾರುತ್ತಾ ಚಿನ್ನಿ, ಚಿನ್ನಿ ಎಂದು ಕೂಗುತ್ತಾ ಹುಡುಕುತ್ತಿತ್ತು. ಸ್ವಲ್ಪ ದೂರದಲ್ಲಿ ಚಿನ್ನಿಯ ಅಳುವ ಶಬ್ದ ಕೇಳಿಸಿತು. ಅಮ್ಮ ಗುಬ್ಬಚ್ಚಿ ಅಲ್ಲಿ ಹಾರಿಕೊಂಡು ಹೋದಾಗ ಚಿನ್ನಿ ಬಲೆಗೆ ಸಿಲುಕಿರುವುದನ್ನು ನೋಡಿ ಅವಳ ಹೃದಯ ನೋವಿನಿಂದ ತುಂಬಿತು. ಅಮ್ಮ ಗುಬ್ಬಚ್ಚಿ ಒಬ್ಬಳೇ ಬಲೆಯನ್ನು ಕತ್ತರಿಸಲು ಸಾಧ್ಯವಾಗಲಿಲ್ಲ. ಅವಳು ತಕ್ಷಣ ತನ್ನ ಸ್ನೇಹಿತರನ್ನು ಕರೆಯಿತು. ಕಾಗೆ, ಮೈನಾ ಮತ್ತು ಗಿಳಿ ಎಲ್ಲ ಪಕ್ಷಿಗಳು ಸೇರಿ ತಮ್ಮ ಚೀಚಿನಿಂದ ಬಲೆಯನ್ನು ಕತ್ತರಿಸಲು ಪ್ರಯತ್ನಿಸಿದರು. ಅವರು ತುಂಬಾ ಶ್ರಮಪಟ್ಟರು, ಆದರೆ ಬಲೆ ತುಂಬಾ ಗಟ್ಟಿಯಾಗಿತ್ತು. ಅಮ್ಮ ಗುಬ್ಬಚ್ಚಿ ಮನಸ್ಸಿನಲ್ಲಿ ಯೋಚಿಸಿದಳು, ನನ್ನ ಮಗು ಉಳಿಸಲೇಬೇಕು. ಅವರು ಪ್ರಯತ್ನಿಸುತ್ತಿರುವಾಗ ಒಬ್ಬ ಬೇಟೆಗಾರ, ಹಂಟರ್, ದೂರದಿಂದ ಬರುತ್ತಿದ್ದನು. ಅವನ ಕೈಯಲ್ಲಿ ಒಂದು ಚೀಲ ಇತ್ತು. ಅವನು ಹತ್ತಿರ ಬರುತ್ತಿದ್ದಂತೆ ಎಲ್ಲ ಪಕ್ಷಿಗಳು ತುಂಬಾ ಭಯಪಟ್ಟವು. ಆದರೆ ಅಮ್ಮ ಗುಬ್ಬಚ್ಚಿ ಹಿಂದೆ ಸರಿಯಲಿಲ್ಲ. ಅವಳು ತನ್ನ ಮಗುವನ್ನು ಉಳಿಸಿಸಲು ಕೊನೆಯವರೆಗೂ ಹೋರಾಡಲು ತೀರ್ಮಾನಿಸಿತು. ಎಲ್ಲ ಪಕ್ಷಿಗಳು ಮತ್ತೆ ಒಟ್ಟಾಗಿ ಪ್ರಯತ್ನಿಸಿದವು. ಒಟ್ಟಿಗೆ ಬಲೆಯನ್ನು ಕಚ್ಚುತ್ತಾ ಅವರು ಕೊನೆಗೆ ಒಂದು ಸಣ್ಣ ರಂಧ್ರ ಮಾಡಿದರು. ಚಿನ್ನಿ ನಿಧಾನವಾಗಿ ಹೊರಬಂದಿತು. ಅಷ್ಟರಲ್ಲಿ ಬೇಟೆಗಾರ ಹತ್ತಿರ ಬಂದಿದ್ದ. ಆದರೆ ಎಲ್ಲ ಪಕ್ಷಿಗಳು ಒಂದೇ ಸಮಯದಲ್ಲಿ ಹಾರಿದವು. ಬೇಟೆಗಾರ ಖಾಲಿ ಕೈಯಲ್ಲಿ ನಿಂತನು. ಚಿನ್ನಿ ತನ್ನ ಅಮ್ಮನ ಬಳಿ ಹಾರಿಕೊಂಡು ಬಂತು. ಚಿನ್ನಿ ಕಣ್ಣೀರಿನಿಂದ ಹೇಳಿತು, ಅಮ್ಮ, ನಾನು ನಿಮ್ಮ ಮಾತು ಕೇಳಲಿಲ್ಲ, ಕ್ಷಮಿಸಿ. ಅಮ್ಮ ಗುಬ್ಬಚ್ಚಿ ಮೃದುವಾಗಿ ಹೇಳಿತು, ನೀನು ಸುರಕ್ಷಿತವಾಗಿದ್ದರೆ ಸಾಕು, ಮುಂದೆ ಯಾವಾಗಲೂ ಎಚ್ಚರಿಕೆಯಿಂದಿರು. ಚಿನ್ನಿ ತಲೆಯಾಡಿಸಿ ಅಮ್ಮನನ್ನು ಬಿಗಿಯಾಗಿ ಅಪ್ಪಿಕೊಂಡಿತು. ಆ ದಿನದಿಂದ ಚಿನ್ನಿ ಯಾವಾಗಲೂ ಅಮ್ಮನ ಮಾತನ್ನು ಕೇಳುತ್ತಿತ್ತು. ಅದು ತನ್ನ ಸ್ನೇಹಿತರ ಜೊತೆ ಸಂತೋಷವಾಗಿ ಬದುಕಿತು. ಎಲ್ಲ ಪಕ್ಷಿಗಳು ಸೇರಿ ಆಕಾಶದಲ್ಲಿ ಹಾರುತ್ತಾ ಸಂತೋಷಪಟ್ಟವು. ಹಿರಿಯರ ಮಾತು ಕೇಳುವುದು ನಮ್ಮ ಸುರಕ್ಷತೆಗಾಗಿ. ಒಟ್ಟಾಗಿ ಕೆಲಸ ಮಾಡಿದರೆ ದೊಡ್ಡ ಸಮಸ್ಯೆಯನ್ನು ಪರಿಹರಿಸಬಹುದು.